ಹಾಯ್ ಗೈಸ್, ಬಿಗ್ ಬಾಸ್ನಲ್ಲಿ ಸೀಸನ್ 12ರ ಕೊನೆಯ ವಾರದ ಮೊದಲನ ಟಾಸ್ಕ್ನ ನೀಡಿದ್ದಾರೆ. ಈ ಒಂದು ಟಾಸ್ಕ್ನಲ್ಲಿ ಗಿಲ್ಲಿ ಮತ್ತು ಧ್ರುವಂತ್ ಏನಿದ್ದಾರೆ ಇಬ್ಬರು ಕೂಡ ಮುಖಾಮುಖಿಯಾಗಿ ಆಡ್ತಾ ಇದ್ದಾರೆ. ಈ ಒಂದು ಟಾಸ್ಕ್ನಲ್ಲಿ ಯಾರು ಗೆದ್ದರು, ಯಾವ ರೀತಿ ಆಡೋದು, ಸೊ ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ ಈ ಕೂಡ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಂತರ ಈ ಒಂದು ಸೀಸನ್ 12ರ ಫಿನಾಲೆ ಹತ್ರ ಬರ್ತಾ ಇದೆ. ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ ಅವ್ರ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ನಂತರ ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ಗಳನ್ನ ತಿಳ್ಕೊಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕು ಡಿಸ್ಕ್ರಿಪ್ಷನಲ್ಲೇ ಇದೆ. ಹೌದು ಗೈಸ್, ಈ ಒಂದು ಟಾಸ್ಕ್ನಲ್ಲಿ ಗಿಲ್ಲಿ ಮತ್ತು ಧ್ರುವಂತ್ ಏನಿದ್ದಾರೆ ಇಬ್ಬರು ಕೂಡ ಮುಖಾಮುಖಿಯಾಗಿ ಈ ಒಂದು ಟಾಸ್ಕ್ನ ಆಡ್ತಾ ಇದ್ದಾರೆ. ಅವರಿಗೆ ಮೊದಲನೇ ಹಂತದಲ್ಲಿ ಆ ಒಂದು ಪೋಲ್ನಲ್ಲಿ ಒಂದು ಬಾಲ್ ಹೋಗುವ ರೀತಿ ಟ್ರ್ಯಾಕ್ನ ನಿರ್ಮಾಣ ಮಾಡಿರ್ತಾರೆ. ಅವ್ರಿಗೆ ಮೀಸಲಿರುವಂಥ ಒಂದು ಚೌಕಟ್ಟು ಏನಿದೆ ಆ ಒಂದು ಚೌಕಟ್ಟಿನಲ್ಲಿ ನಿಂತ್ಕೊಂಡು ಆ ಒಂದು ಬಾಲ್ನ ಆ ಒಂದು ಟ್ರ್ಯಾಕ್ ಒಳಗಡೆ ಎಸೆಯಬೇಕಾಗಿರುತ್ತೆ. ನಂತರ ಆ ಒಂದು ಬಾಲು ಟ್ರ್ಯಾಕ್ನ ಎಂಡಿಗೆ ಬಂದು ಬೀಳ್ತಾ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಓಡ್ ಬಂದು ಆ ಒಂದು ಬಾಲ್ ನೆಲಕ್ಕೆ ಬೀಳದಂತೆ ಅವ್ರಿಗೆ ಕೊಟ್ಟಿರುವಂಥ ಒಂದು ಲೈನಿಂದ ಹಿಂದೆ ನಿಂತ್ಕೊಂಡು ಆ ಒಂದು ಬಾಲ್ನ ಕ್ಯಾಚ್ ಹಿಡ್ಕೋಬೇಕಾಗಿರುತ್ತೆ. ನಂತರ ಆ ಒಂದು ಬಾಲ್ನ ಕ್ಯಾಚ್ ಹಿಡಿದ ನಂತರ ಎರಡನೇ ಹಂತ ಅಂದರೆ ಕೊನೆಯ ಹಂತ ಏನಿದೆ ಆ ಒಂದು ಹಂತದಲ್ಲಿ ಅವ್ರಿಗೆ ಅಂತ ಒಂದು ಪೋಡಿಯಂ ಇರುತ್ತೆ. ಆ ಒಂದು ಪೋಡಿಯಂನೇ ಮೇಲೆ ನಿಂತ್ಕೊಂಡು ಸೊ ಅವ್ರಿಗೆ ಅಂತಲೇ ಒಂದು ಸ್ಕ್ವಯರ್ ಒಂದು ಬೋರ್ಡ್ನ ಇಟ್ಟಿರ್ತಾರೆ. ಆ ಒಂದು ಬೋರ್ಡ್ನಲ್ಲಿ ರಾಂಗ್ ಮಾರ್ಕ್ನ ಇಟ್ಟಿರ್ತಾರೆ. ಆ ಒಂದು ರಾಂಗ್ ಮಾರ್ಕ್ಗೆ ಆ ಒಂದು ಗ್ಲೋ ಏನಿರುತ್ತೆ ಅಂದರೆ ಗಮ್ನ ಅವರು ಲೇಪನ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಆ ಒಂದು ಬಾಲ್ನ ಥ್ರೋ ಮಾಡೋದ್ರ ಮೂಲಕ ಅದಕ್ಕೆ ಅಂಟಿಸ್ಬೇಕಾಗಿರುತ್ತೆ. ಸೊ ಅತಿ ಹೆಚ್ಚು ಯಾರು ಆ ಒಂದು ಬಾಲ್ಗಳನ್ನ ಅದಕ್ಕೆ ಅಂಟಿಸ್ತಾರೆ ಅಂದರೆ ಬಿಗ್ ಬಾಸ್ ನೀಡಿರುವಂಥ ಸಮಯದಲ್ಲಿ ಯಾರು ಆ ಒಂದು ಬಾಲ್ಗಳನ್ನ ಜಾಸ್ತಿ ಅಂಟಿಸ್ತಾರೆ ಅವರು ವಿನ್ ಆಗ್ತಾರೆ ಅಂತ ಬಿಗ್ ಬಾಸ್ ಅವರು ಕ್ಲಿಯರಾಗಿ ಹೇಳಿರ್ತಾರೆ. ಸೊ ಈ ಒಂದು ಟಾಸ್ಕ್ನಲ್ಲಿ ಗಿಲ್ಲಿ ಅವರು ಮೊದಲಿಗೆ ನೀಟಾಗಿ ಬಾಲ್ನ ಎಸ್ತು ಅವರೇ ವೇಗವಾಗಿ ಹೋಗಿ ಬಾಲ್ನ ಸಖತ್ತು 3 ಅಥವಾ 4 ಬಾಲ್ನ ಬೇಗ ಅಂಟಿಸಿರ್ತಾರೆ. ತದನಂತರ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ತುಂಬಾ ಹಿಂದುಳಿದು ಬಿಡ್ತಾರೆ. ಧ್ರುವಂತ್ ಅವರು 8 ಆಗಿದೆ, ಇವ್ರದ್ದು 5 ಆಗಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಕಾವೇರಿ ಅವರು ತುಂಬಾ ಕೋಪ್ರೇಟ್ ಮಾಡ್ತಾ ಇರ್ತಾರೆ. ಗಿಲ್ಲಿ ಆಗುತ್ತೆ, ಕಾನ್ಸಂಟ್ರೇಷನ್ ಮಾಡು, ಬೇಗ ಮಾಡು ಅಂತ. ಸೊ ಕೊನೆಯದಾಗಿ ಅವರು ಲೀಡ್ನ ಕಡಿಮೆ ಮಾಡ್ಕೋತಾರೆ. ಅಂದರೆ ಧ್ರುವಂತ್ ಅವ್ರದ್ದು 8 ಇದ್ದಾಗ ಇವ್ರದ್ದು 5 ಇರುತ್ತೆ. ನಂತರ ಧ್ರುವಂತ್ ಅವ್ರದ್ದು 9 ಇದ್ದಾಗ ಇವ್ರದ್ದು 8 ಆಗುತ್ತೆ. ಒಂದು ಲೀಡ್ಗೆ ಅವರು ಬರ್ತಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಈ ಒಂದು ಟಾಸ್ಕ್ನಲ್ಲಿ ಧ್ರುವಂತ್ ಮತ್ತು ಗಿಲ್ಲಿ ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇರ್ತಾರೆ. ಮೊದಲು ಗಿಲ್ಲಿನೇ ಮುಂದೆ ಇರ್ತಾರೆ ಅಂತ ಹೇಳ್ಬೋದು. ನಂತರ ಆ ಒಂದು ಬಾಲ್ ಏನಾದರೂ ಕೂಡ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದರೆ ಅವರ ಮೈಕ್ನ ತೆಗೆದಿಟ್ಟು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿದು ಆ ಒಂದು ಬಾಲ್ನ ಎತ್ಕೋಬೇಕಾಗಿರುತ್ತೆ. ಈ ರೀತಿ ರೂಲ್ಸ್ಗಳಿದ್ದಾವೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಈ ಒಂದು ಟಾಸ್ಕ್ನ ಆಡ್ತಾ ಇರ್ತಾರೆ. ಧ್ರುವಂತ್ಗೆ ಅಲ್ಲಿದ್ದಂಥ ಅಶ್ವಿನಿಯು ಸಪೋರ್ಟ್ ಮಾಡ್ತಾ ಇರ್ತಾರೆ. ಕೊನೆಯದಾಗಿ ಈ ಒಂದು ಟಾಸ್ಕ್ನ ತುಂಬಾ ಸ್ಕಿಪ್ ಮಾಡಿಬಿಡ್ತಾರೆ. ಯಾರು ಗೆದ್ರು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಸೊ ಯಾರು ಗೆದ್ರು ಅಂತ ನಾನು ಕನ್ಫರ್ಮ್ ಮಾಡ್ತೀನಿ. ಸೊ ಇವಾಗ ಲೈವ್ನಲ್ಲಿ ನೋಡ್ತಾ ಇದ್ದೆ ಧ್ರುವಂತ್ ಗೆದ್ದಿರೋ ಹಾಗೆ ಕಾಣ್ತಾ ಇದೆ. ಬಟ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ನಮಗೆ. ಸೊ ಇನ್ನೊಂದು 5-10 ನಿಮಿಷದಲ್ಲಿ ಕನ್ಫರ್ಮ್ ಆಗುತ್ತೆ ಆ ಮನೆಯವರ ಬಿಹೇವಿಯರ್ ನೋಡಿ. ಆವಾಗ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿ ವೆಯ್ಟ್ ಮಾಡ್ತಾರೆ. ಬೇರೆ ಮನೆ ಮಂದಿ ಆಡಿದಾಗ ಯಾರು ಗೆದ್ರು ಅಂತ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತೀನಿ.